ನಾರ್ತ್ ಅಮೆರಿಕಾದ ಹೀಲರ್ಸ್ ಗಳ ತಂಡ ಒಂದ್ ಸರ್ವೆ ಮಾಡ್ತದಂತೆ, ಯಾಕೆ ಮಿಡಲ್ ಕ್ಲಾಸ್ ಜನರಲ್ಲಿ ಹೆಚ್ಚು ಅನಾರೋಗ್ಯದ ಸಮಸ್ಯೆಗಳು ಬರ್ತಿವೆ, ಹಾಗೆ ಗುಣಪಡಿಸೋಕಾಗದೆ ಯಾಕೆ ಹೆಚ್ಚಾನೆಚ್ಚು ಜನ ಸಾಯ್ತಿದ್ದಾರೆ ಅಂತ ಹೇಳಿ ಹೋಗಿ ಮಿಡಲ್ ಕ್ಲಾಸ್ ಜನರನ್ನ ಕೇಳ್ತಾರಂತೆ, ನೀವು ದುಡ್ಡನ್ನ ಯಾಕೆ ಕೂಡಿಡ್ತಿದ್ದೀರಿ ಅಂತ ಹೇಳಿ. ಆಗ ಮ್ಯಾಕ್ಸಿಮಮ್ 90% ಜನ ಏನ್ ಉತ್ತರ ಕೊಡ್ತಾರೆ ಅಂದ್ರೆ, ಮುಂದೆ ಆಪತ್ ಕಾಲಕ್ಕಾಗತ್ತೆ ಅಥವಾ ಮುಂದಿನ ಅವಶ್ಯಕತೆಗಳಿಗೆ ಬೇಕಾಗುತ್ತೆ ಅಂತ ಹೇಳಿ ಕೂಡಿಡ್ತಿದ್ದೀನಿ ಅಂತ ಹೇಳಿ. ಹಾಗೆ ಒಂದಿಷ್ಟು ಮಿಲೇನಿಯರ್ ಗಳನ್ನ ಕೇಳಿದಾಗ ಹೇಳ್ತಾರಂತೆ, ನಾವು ಬೆಳೆಯೋದಕ್ಕೆ ಹಣವನ್ನ ಕೂಡಿಡ್ತೀವಿ, ಅದ್ರ ಜೊತೆಗೆ ಲೈಫ್ ಅನ್ನ ಎಂಜಾಯ್ ಮಾಡೋಕೋಸ್ಕರ ಕೂಡಿಡ್ತಿದೀವಿ. ಉತ್ತರ ಸಿಕ್ತು ಅನ್ಕೊಂತೀನಿ. ಸೊ ಆವಾಗ ಹೀಲರ್ಸ್ ಗಳ ತಂಡಕ್ಕೆ ಗೊತ್ತಾಗ್ತದೆ, ಮಧ್ಯಮ ವರ್ಗದ ಜನರು ಲಕ್ಷ್ಮಿಗೆ ಏನ್ ಹೇಳ್ತಿದ್ದಾರೆ ಅಂದ್ರೆ, ನನಗೆ ರೋಗ ಕೊಡು, ಆ ಮೂಲಕ ಬಂದು ನೀನು ನನಗೆ ಸಹಾಯ ಮಾಡು ಅಂತ ಹೇಳಿ. ಅದೇ ಒಬ್ಬ ಸಕ್ಸಸ್ಫುಲ್ ಅಥವಾ ಮಲ್ಟಿ ಮಿಲಿಯನಿಯರ್ ಏನ್ ಹೇಳ್ತಿದ್ದಾನೆ ಅಂದ್ರೆ, ನಾನು ಬೆಳಿಬೇಕು, ಅದ್ರ ಜೊತೆಗೆ ಜೀವನವನ್ನ ಎಂಜಾಯ್ ಮಾಡ್ಬೇಕು, ಸೊ ನೀನು ನನಗೆ ಬಂದು ಸಹಾಯ ಮಾಡು ಅಂತ ಹೇಳಿ. ಎರಡೂ ಕಡೆ ಬರೋವಳು ಲಕ್ಷ್ಮಿನೇ. ಆದ್ರೆ ನೀವು ಯಾವ ಉದ್ದೇಶವನ್ನ ಲಕ್ಷ್ಮಿಗೆ ಕೊಡ್ತಿದ್ದೀರಾ ಅನ್ನೋದು ಮುಖ್ಯ. ಮನಿ ಅಂದ್ರೆ ಎನರ್ಜಿ ನಮ್ಗೆ ಒಳ್ಳೆಯದು ಕೆಟ್ಟದ್ದು ಅಂತ ಯೋಚನೆ ಮಾಡಲ್ಲ. ನಾವು ಅದಕ್ಕೆ ಏನು ಉದ್ದೇಶವನ್ನ, ಇಂಟೆನ್ಷನ್ ಅನ್ನ ಏನು ಕೊಡ್ತೀವೋ ಅದರ ಮೇಲೆ ಕೆಲಸ ಮಾಡ್ತದೆ. ಸೊ ನೆಕ್ಸ್ಟ್ ಟೈಮ್ ದುಡ್ಡನ್ನ ಕೂಡಿಡ್ಬೇಕಾದ್ರೆ ಯು ಸೇವ್ ವಿತ್ ಗುಡ್ ಇಂಟೆನ್ಷನ್. ಮಿಡಲ್ ಕ್ಲಾಸ್ ಜನ ಏನ್ ಅನ್ಕೋತೀವಂದ್ರೆ, ಎಂಜಾಯ್ ಮಾಡೋಕೆ ದುಡ್ಡು ಕೂಡಿಡ್ತಿದೀವಿ ಅಂದ್ರೆ ವಿ ಥಿಂಕ್ ದಟ್ ಇಟ್ಸ್ ಸೆಲ್ಫಿಶ್ನೆಸ್ ಆರ್ ಗ್ರೀಡಿ. ಎಲ್ಲಾದ್ರೂ ಒಂದು ಟೂರಿಗೆ ಹೋದ್ರೆ ಏನ್ ವಿಚಾರ ಮಾಡ್ತೀವಿ, ಎಂಜಾಯ್ ಮಾಡ್ಬೇಕು ಅಂತ ಅಲ್ವಾ? ಸೊ ಲೈಫ್ ಇಟ್ ಸೆಲ್ಫ್ ಇಸ್ ಅ ಜರ್ನಿ. ದುಡ್ಡಿಗೆ ಒಳ್ಳೆ ಉದ್ದೇಶ ಕೊಡಿ, ಅದು ನಿಮ್ಗೆ ನಿಮ್ ಉದ್ದೇಶಕ್ಕೆ ತಕ್ಕ ಹಾಗೆ ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ಟೈಮ್ ದುಡ್ಡನ್ನ ಕೂಡಿಡ್ಬೇಕಾದ್ರೆ ಈ ಒಂದು ಮೆಸೇಜ್ ಅನ್ನ ನೆನ್ಪಿಟ್ಕೊಳ್ಳಿ. ಹೀಗೆ ಇನ್ನೊಂದಿಷ್ಟು ಮಾಹಿತಿಯೊಂದಿಗೆ ನೆಕ್ಸ್ಟ್ ಟಾಪಿಕ್ ನಲ್ಲಿ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.